ಮನೆಯಲ್ಲಿ ಯಾರಾದರೂ ಇದ್ದೀರಾ? ಅಂಕಲ್, ಏನಾದರೂ ಬೇಕಾಗಿತ್ತಾ? ಕುಡಿಯೋದಕ್ಕೆ ಸ್ವಲ್ಪ ನೀರು ಬೇಕಾಗಿತ್ತಮ್ಮ. ಸರಿ ಅಂಕಲ್, ನಾ ತಂದು ಕೊಡ್ತೀನಿ. ಅಂಕಲ್, ಇದು ನೀವು ಡೈಲಿ ತಗೊಳ್ಳೋ ಟ್ಯಾಬ್ಲೆಟೇ, ಆದರೆ ಸ್ವಲ್ಪ ಅಲ್ಲಲ್ಲ, ತುಂಬಾನೇ ಹೈ ಡೋಸೇಜ್. ತಗೊಳ್ಳಿ ಅಂಕಲ್. ಶಾನ್ವಿ, ಶರತ್ ಸಿಕ್ಕದ್ನ ಫೋನ್ಗೆ. ಡಾಕ್ಟರ್ಗೆ ಇನ್ನೊಂದ್ಸಲ ಕಾಲ್ ಮಾಡು ಬೇಗ. ಓಕೆ ಮಮ್. ಏ ದುರ್ಗಾ, ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನಮ್ಮ ಅಣ್ಣನ ಪ್ರಾಣ ತೆಗಿಬೇಕು ಅಂತ. ನನ್ಗಿದ್ದು ಒಬ್ಬನೇ ಒಬ್ಬ ಅಣ್ಣ. ಅಯ್ಯೋ ದೇವ್ರೆ, ಯಾಕೆ ಹೀಗ್ ಮಾಡ್ದೆ? ಅಲ್ಲ, ಒಂದು ಜೀವ ತೆಗಿಯೋಷ್ಟು ಕೆಟ್ಟ ಬುದ್ಧಿ ಇದೆಯಾ ನಿನಗೆ? ಮೇಡಮ್, ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ನನ್ನ ಮಾತು ಕೇಳಿ. ನಾನು ದುರ್ಗಾ, ಯಾಕೆ ಹೀಗ್ ಮಾಡ್ದೆ? ಅಟ್ಲೀಸ್ಟ್ ನಮ್ಮನ್ನ ಒಂದ್ಸಲ ಕೇಳೋದಲ್ವಾ? ಡಾಕ್ಟರ್ ಬರೋವರ್ಗಾದ್ರೂ ಕಾಯ್ಬೋದಾಗಿತ್ತು ತಾನೆ. ಈಗ ನೋಡು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಮೇಡಮ್, ನನ್ನದು ದುರ್ಗಾ, ನಿನ್ ತಲೆಯಲ್ಲಿ ಏನು ಇಲ್ಲ ಅಂದ್ಮೇಲೆ ಇಂಥ ಕೆಲಸ ಎಲ್ಲ ಏನಕ್ಕೆ ಮಾಡಕ್ ಹೋಗ್ತೀಯಾ? ಅದೇನೆ ಮತ್ತೆ, ಒಬ್ರು ಜೀವದ ಜೊತೆ ಆಟ ಆಡೋಷ್ಟು ಹುಡುಗಾಟಿಗೆ ಇರಬಾರ್ದು. ಅಮ್ಮ, ಏನಾಯ್ತು? ಎಲ್ಲರೂ ಯಾಕೆ ಗಾಬರಿಲಿದ್ದೀರಾ? ಅಣ್ಣ, ಡ್ಯಾಡ್. ಅಪ್ಪ 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 ಅಪ್ಪಂಗೇನಾಯ್ತು? ಶರತ್ತು, ಈ ದುರ್ಗಾ ಇದ್ದಾಳಲ್ಲ ಇವಳು, ಅಣ್ಣನ ಜೀವನ ತೆಗೆದ್ಬಿಟ್ಲು ಕಣ. ಶರಾಪತೆ, ಸುಮ್ಮನೆ ಏನೋ ಮಾತಾಡ್ಬೇಡಿ. ಅಮ್ಮ, ಏನಾಯ್ತಮ್ಮ? ನನಗೆ ಯಾಕೆ ಕಾಲ್ ಮಾಡಿಲ್ಲ? ಇನ್ನು ಡಾಕ್ಟರ್ನ ಯಾಕೆ ಕರೆಸಿಲ್ಲ? ಶರತ್, ನಿನಗೆ ಸಾಕಷ್ಟು ಸಲ ಫೋನ್ ಮಾಡಿದ್ವಪ್ಪ, ಸ್ವಿಚ್ ಆಫ್ ಬರ್ತಾ ಇತ್ತು. ಈ ಡಾಕ್ಟರ್ ಬೇರೆ ಇನ್ನೂ ಬಂದಿಲ್ಲ. ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಲ್ಲ ಶರತ್, ಭಯ ಆಗ್ತಾ ಇದೆ. ಶಾನ್ವಿ, ಇನ್ನೊಂದ್ಸಲ ಡಾಕ್ಟರ್ಗೆ ಫೋನ್ ಮಾಡಿ ನೋಡು. ಓಕೆ ಮಮ್. ಅಲ್ಲಮ್ಮ, ಬೆಳಗ್ಗೆನೂ ಚೆನ್ನಾಗೇ ಇದ್ರಲ್ಲ, ಇದ್ಕಿದಾಗ ಏನಾಯ್ತು? ಗೊತ್ತಾಗ್ತಲ್ಲ ಶರತ್. ಬನ್ನಿ ಡಾಕ್ಟರ್. ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಬನ್ನಿ. ಅಪ್ಪಂಗೆ ಏನಾಗಿದೆ ನೋಡಿ. ಇವ್ರನ್ನ ರೂಮಿಗೆ ಶಿಫ್ಟ್ ಮಾಡ್ತೀರಾ? ಟ್ಯಾಬ್ಲೆಟ್ ಡೋಸೇಜು ಯಾಕೆ ಜಾಸ್ತಿ ಆಯಿತು? ಗೊತ್ತಿಲ್ಲ ಡಾಕ್ಟರ್, ಯೂಶುವಲ್ ಆಗಿ ಕೇರ್ಫುಲ್ ಆಗಿ ತಗೋತಾರೆ, ಬಟ್ ಇವತ್ತೇನಾಯ್ತು ಅಂತ ಗೊತ್ತಿಲ್ಲ. ಏಯ್, ಎಲ್ಗೆ ಹೋಗ್ತಿದ್ಯಾ? ಇನ್ನು ಒಂದು ಹೆಜ್ಜೆನೂ ಮುಂದೆ ಇಡಬೇಡ. ನೀನಿವತ್ತು ಮಾಡ್ರ ಅವಾಂತರದಿಂದ ನಮ್ಮ ಅಣ್ಣನ ಪ್ರಾಣನೇ ಹೋಗಿದೆ. ಇನ್ನು ಒಂದು ಕ್ಷಣನೂ ನೀನ್ ಇಲ್ಲಿ ಇರಬಾರ್ದು. ಹೊರಡಿಲ್ಲಿಂದ. ಮೇಡಮ್, ಈ ಮನೆ ಕಡೆ ತಲೆ ಹಾಕಿನೂ ನೋಡ್ಬೇಡ. ನೋಡು, ಇವತ್ತಿಗೆ ನಿನಗೂ ಈ ಮನೆಗೂ ಋಣ ಮುಗೀತು ಕಣೆ. ನೀನ್ ಬಂದಾಗಿಂದ ಈ ಮನೇಲಿ ಆಗಿರೋ ತೊಂದರೆಗಳೇ ನಮಗ್ ಬೇಜಾನಿದೆ. ಈ ನಿನ್ನ ಮುಖನ ನಮಗ್ ಯಾರಿಗೂ ತೋರಿಸ್ಬೇಡ. ತೊಲಗೆ ಇಲ್ಲಿಂದ. ಹೊರಡು ಅಂದೆ.
ಒಂದು ನಿಮಿಷ ಬಂದೆ. ತರುಣ್, ನೀನು ಇಲ್ಲೇ ಇರು. ಮೇಡಮ್ ದಯವಿಟ್ಟು ಒಂದ್ಸಲ ಸರ್ನ ನೋಡ್ಕೊಂಡು. ಏನೇ ಇದೆ ನೋಡಕ್ಕೆ? ನಮ್ಮ ಅಣ್ಣ ಈ ಮನೆಗೆ ಯಜಮಾನ ಅಂಥವ್ನಿಗೆ ಇವತ್ತು ಇಂಥ ಪರಿಸ್ಥಿತಿ ತಂದಿದ್ಯಾ ಅಂತ ಅಂದ್ಮೇಲೆ ಈ ಮನೆಯಲ್ಲಿ ನಿನ್ನ ಇಟ್ಕೊಳ್ಳೋದಕ್ಕೆ ಸುತಾರಾಮ್ ಯಾರು ಒಪ್ಪಲ್ಲ. ನಾನಲ್ದೆ ಹೋದ್ರು ಬೇರೆ ಇನ್ಯಾರೋ ಬಂದು ನಿನ್ನನ್ನು ಒದ್ದು ಆಚೆ ಹಾಕ್ತಾರೆ. ನಿನಗೆ ಬೇರೆ ದಾರಿ ಇಲ್ಲ ಕಣೆ. ಹೊರಡಿಲಿಂದ ತೊಲಗು ಅಂದೆ, ನಡಿ. ದಮಯಂತಿ, ಏನಿದೆಲ್ಲ? ಅಲ್ಲ ಅದ್ಕೆ ಅಣ್ಣನ ಪರಿಸ್ಥಿತಿ ನೋಡಿನು ನಾನು ಸುಮ್ಮನೆ ಇರ್ಬೇಕಾ ಹೇಳಿ? ಅತ್ತೆ, ಇಂಥ ಟೈಮಲ್ಲಿ ಏನಿದೆಲ್ಲ? ಶರತ್ತು, ನಿನ್ಗೇನು ಗೊತ್ತಾಗಲ್ಲ. ಮೊದಲನೇದಾಗಿ ಅಣ್ಣಂಗೆ ಮಾತ್ರೆ ಕೊಟ್ಟಿದ್ದೆ ಇವಳು. ಅದು ಅಲ್ದೆ ಅದೇನೋ ಕುಡ್ಸ್ಬಿಟ್ಟು ವಾಂತಿ ಬೇರೆ ಮಾಡಿಸ್ಬಿಟ್ಲು. ಅಂದ್ಮೇಲೆ ಇವಳೆ ತಾನೇ ಕೊಲೆಗಡ್ಕಿ. ಏಯ್, ನಿನ್ಗೆ ಕಿವಿ ಕೇಳಿಸಲ್ವೇನೆ? ನಡಿ ಆಚೆ.